ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮುಂದುವರೆದಿದೆ. ಒಂದೆಡೆ ಯುದ್ಧ ನಡೀತಾ ಇದ್ರು, ಮತ್ತೊಂದು ಕಡೆ ಸಂಧಾನ ಕೆಲಸ ನಡೀತಾ ಇದೆ. ಸಂಧಾನಕ್ಕೆ ಒಪ್ಪದ ಇರಾನ್ ಮೇಲೆ ದಾಳಿಗೆ ಟ್ರಂಪ್ 20,000 ಸೈನಿಕರನ್ನ ಕಳಿಸಿದ್ದಾರೆ ಅನ್ನೋ ವರದಿಯಾಗಿದೆ. ಹರ್ಮೂಜ್ ನಿಯಂತ್ರಣಕ್ಕೆ ಟ್ರಂಪ್ ಶಪಥ ಮಾಡಿದ್ದಾರೆ. ಆದರೆ ಅಮೆರಿಕದ ದಾಳಿಯನ್ನು ನಾವು ಸಮರ್ಥವಾಗಿ ಎದುರಿಸ್ತೀವಿ ಅಂತ ಇರಾನ್ ಹೇಳಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಇಂಧನ ಸರಬರಾಜು ಭದ್ರಪಡಿಸುವಲ್ಲಿ ಭಾರತದ ಮಹತ್ವದ ಹೆಜ್ಜೆ ಇಟ್ಟಿದೆ. ಎಲ್ಪಿಜಿ ಹೊತ್ತ 2 ಬೃಹತ್ ಹಡಗುಗಳು ಹರ್ಮುಜ್ ಜಲಸಂಧಿ ದಾಟಿ ಭಾರತದತ್ತ ಆಗಮಿಸಲಿವೆ. ಮಾರ್ಚ್ 31ರ ಒಳಗೆ BWTYR ಮುಂಬೈಗೆ ಬರುತ್ತೆ. ಏಪ್ರಿಲ್ 1ರ ಒಳಗೆ ಮಂಗಳೂರಿಗೆ BWELM ತಲುಪಲಿದೆ. ಭಾರತೀಯ ನೌಕಾಪಡೆ ಬೆಂಗಾವಲಿನಲ್ಲಿ 94,000 MT ಎಲ್ಪಿಜಿ ಸರಕುಗಳೊಂದಿಗೆ ಭಾರತದತ್ತ ಆಗಮಿಸಲಿದೆ. ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯ ಯುದ್ಧ 31ನೇ ದಿನವೂ ಮುಂದುವರೆದಿದ್ದು, ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಇರಾನ್ ಹರ್ಮೂಜ್ ಜಲಸಂಧಿಯನ್ನ ಮುಕ್ತ ಮಾಡುತ್ತೆ. ಇರಾನ್ ಜೊತೆಗೆ ಮಾತುಕತೆ ನಡೀತಾ ಇದೆ. ಹರ್ಮೂಜ್ ಮೂಲಕ 20 ಹಡಗುಗಳು ಅಮೆರಿಕಾಗೆ ಬರ್ತಿವೆ ಅಂತ ಹೇಳಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ವೈಮಾನಿಕ ದಾಳಿ ಮುಂದುವರೆದಿದ್ದು, ಇರಾನ್ ಬ್ರಿಡ್ಜ್ನಲ್ಲಿರುವ ಪೆಟ್ರೋಕೆಮಿಕಲ್ ಘಟಕ ಹೊತ್ತಿ ಉರಿದಿದೆ. ಅಲ್ಲದೆ ಇಸ್ರೇಲ್ ಅಮೆರಿಕ ದಾಳಿ ಪರಿಣಾಮ ಟೆಹರಾನ್ನ ಸಂಪೂರ್ಣ ನಗರದಲ್ಲಿ ವಿದ್ಯುತ್ ಕಡಿತಗೊಳಿಸಲಾಗಿತ್ತು. ಇನ್ನು ಇಸ್ರೇಲ್ ಇರಾನ್ ಯುದ್ಧ ತಾರಕಕ್ಕೇರಿದೆ. ಮಾರ್ಚ್ 2ರಿಂದ ಈವರೆಗೆ ಲೆಬನಾನ್ನಲ್ಲಿ ಸುಮಾರು 1,238 ಜನರು ಸಾವನ್ನಪ್ಪಿದ್ದಾರಂತೆ. ಹೆಜ್ಬುಲ್ಲಾ ಉಗ್ರರ ಜೊತೆಯಲ್ಲಿ ಇಸ್ರೇಲ್ ಯುದ್ಧದಲ್ಲಿ ಸುಮಾರು 1,238 ಜನರು ಸಾವಿಗೀಡಾಗಿದ್ದಾರೆ. ಈ ಪೈಕಿ 124 ಮಕ್ಕಳು ಒಳಗೊಂಡಿದ್ದಾರೆ. ಇನ್ನು ಯುದ್ಧದಿಂದ ಸುಮಾರು 3,500ಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ. ಕಳೆದೆರಡು ದಿನದಲ್ಲೇ 49 ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಲೆಬನಾನ್ನ ಆರೋಗ್ಯ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಹಿಜ್ಬುಲ್ಲಾ ಉಗ್ರರ ಬೇಟೆ ಮುಂದುವರೆದಿದೆ ಅಂತ ಇಸ್ರೇಲ್ ಹೇಳಿದೆ. ಈ ಬಗ್ಗೆ ಇಸ್ರೇಲ್ ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಎಕ್ಸ್ನಲ್ಲಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದು, ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿ ಮುಂದುವರೆದಿದೆ. ಹಿಜ್ಬುಲ್ಲಾ ಅಡಗು ತಾಣವನ್ನು ಇಸ್ರೇಲಿ ಸೇನೆ ಪತ್ತೆ ಹಚ್ಚಿದ್ದು, 2 ಉಗ್ರರನ್ನ ಕೊಂದು ಹಾಕಿದ್ದೀವಿ ಅಂತ ಹೇಳಿದೆ. ಅಮೆರಿಕ ಇಸ್ರೇಲ್ ದಾಳಿಯಿಂದ ನಲುಗಿರುವಂತ ಇರಾನ್ನ ಸಂತ್ರಸ್ತರಿಗಾಗಿ ಲಡಾಖ್ನ ಲೇಹ್ನಲ್ಲಿ ಹಣ, ಆಭರಣಗಳು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ದೇಣಿಗೆಯಾಗಿ ನೀಡಲಾಗ್ತಾ ಇದೆ. ಪುಟ್ಟ ಹುಡುಗಿಯೊಬ್ಬಳು ತನ್ನ ಹುಂಡಿ ಹಣವನ್ನು ದೇಣಿಗೆಯಾಗಿ ಕೊಟ್ಟಿದ್ದಾಳೆ. ಈಗ ಯುದ್ಧದ ಪರಿಣಾಮಗಳ ಕುರಿತಾದ ಸುದ್ದಿಗಳು. ಇನ್ನು ಯುದ್ಧದಿಂದಾಗಿ ಪೆಟ್ರೋಲ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಹಲವೆಡೆ ಪೆಟ್ರೋಲ್, ಡೀಸೆಲ್ ಸ್ಟಾಕ್ ಇಲ್ಲ ಅನ್ನೋ ಬೋರ್ಡ್ ಹಾಕಲಾಗಿದೆ. ಈ ಮಧ್ಯೆ ಭಾರತದಲ್ಲಿ ಸೀಮೆ ಎಣ್ಣೆಯ ನೀತಿಗಳಲ್ಲಿ ಕೊಂಚ ಬದಲಾವಣೆ ಮಾಡಲಾಗಿದೆ. ದೇಶದ 21 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸೀಮೆ ಎಣ್ಣೆ ಪೂರೈಕೆ ನಿಯಮ ಸಡಿಲಿಸಲಾಗಿದೆ. 60 ದಿನಗಳ ಕಾಲ ರೀಟೈಲ್ ಚಾನೆಲ್ ಮೂಲಕ ಪೆಟ್ರೋಲ್ ಪಂಪ್ಗಳಲ್ಲಿ ಸೀಮೆ ಎಣ್ಣೆ ಮಾರಾಟಕ್ಕೆ ಅನುಮತಿಸಲಾಗಿದೆ. ಮಂಡ್ಯದಲ್ಲೂ ಕಮರ್ಷಿಯಲ್ ಗ್ಯಾಸ್ ಅಭಾವ ಉಂಟಾಗಿದೆ. ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆ ಬಳಸಿ ಆಹಾರವನ್ನು ತಯಾರಿ ಮಾಡಲಾಗ್ತಾ ಇದೆ. ಮಂಡ್ಯದ ಹಲವು ಹೋಟೆಲ್ಗಳಲ್ಲಿ ಸೌದೆ ಬಳಕೆ ಆಗ್ತಾ ಇದೆ. ಹೋಟೆಲ್ ಬಂದ್ ಮಾಡಿದ್ರೆ ಗ್ರಾಹಕರನ್ನ ಕಳ್ಕೊಳ್ಳೋ ಭೀತಿಯಲ್ಲಿರುವಂತಹ ಮಾಲೀಕರು ಈ ಹಿನ್ನೆಲೆಯಲ್ಲಿ ಹೇಗಾದರೂ ಆಹಾರ ಸಿದ್ಧಪಡಿಸಬೇಕಾದಂತ ಅನಿವಾರ್ಯತೆಯಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಲ್ಲೂ ಎಲ್ಪಿಜಿ ಸಿಲಿಂಡರ್ ಕೊರತೆ ಉಂಟಾಗಿದೆ. ಸಮಸ್ಯೆ ನೀಗಿಸೋಕೆ ಕಟ್ಟಿಗೆ ಹುಡಿ ಬಳಸಿ ಅಡುಗೆ ಮಾಡಲಾಗ್ತಾ ಇದೆ. ಪುತ್ತೂರಿನ ಹೋಟೆಲ್ನಲ್ಲಿ ಬ್ಲೋವರ್ ಬಳಸಿ ಅಡುಗೆ ಮಾಡಲಾಗ್ತಾ ಇದೆ. ಗ್ಯಾಸ್ ಇಲ್ಲದ ಕಾರಣ ಪರ್ಯಾಯ ವ್ಯವಸ್ಥೆ ಕಡೆ ಗಮನ ಹರಿಸಿದೀವಿ. ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳದೆ ಬೇರೆ ದಾರಿ ಇಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಇದೀಗ ಮಿನಿ ಸಮರದ ಸುದ್ದಿ. ಬೈ-ಎಲೆಕ್ಷನ್ ಅಖಾಡ ರಂಗೇರಿದೆ. ಇವತ್ತು ಬಿಜೆಪಿ, ಕಾಂಗ್ರೆಸ್ ನಾಯಕರು ಬಾಗಲಕೋಟೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ಹಾಗೆಯೇ ನಾಳೆ ಮತಯಾಚನೆಯನ್ನ ಮಾಡಲಿದ್ದಾರೆ. ಅನೇಕ ಪ್ರದೇಶಗಳಲ್ಲಿ ರೋಡ್ ಶೋ ನಡೆಸಲಿರುವಂತಹ ಸಿಎಂ ಸಿದ್ದರಾಮಯ್ಯ ಉಮೇಶ್ ಮೇಟಿ ಪರ ಮತಯಾಚನೆಯನ್ನ ಮಾಡಲಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಿಂದ ಭರ್ಜರಿ ಪ್ರಚಾರ ನಡೀತಾ ಇದೆ. ಇಲ್ಲಿನ ದೀಪಂ ಕಾಲೋನಿಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪ್ರಚಾರ ಮಾಡಿದ್ದು, ಪ್ರಚಾರಕ್ಕೂ ಮುನ್ನ ಸತ್ಯನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದರು. ಪ್ರಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಭಾಗಿಯಾಗಲಿದ್ದಾರೆ.
ಪಂಚರಾಜ್ಯಗಳ ಚುನಾವಣೆ ಹಾಗೂ ರಾಜ್ಯದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಶಾಸಕರು ಮತ್ತು ಸಚಿವರುಗಳು ಫುಲ್ ಬ್ಯುಸಿಯಾಗಿದ್ದಾರೆ. ಚುನಾವಣೆ ಕೆಲಸಗಳ ಕಡೆ ಗಮನ ಕೊಟ್ಟಿರುವಂತಹ ಸಚಿವರು ಸಾರ್ವಜನಿಕ ಭೇಟಿಗೆ ಲಭ್ಯ ಇಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಿರಿಯ ಸಚಿವರು, ಶಾಸಕರುಗಳು ಕೂಡ ಚುನಾವಣಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಶಾಸಕರು, ಸಚಿವರುಗಳು ಪಣ ತೊಟ್ಟಿದ್ದು, ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ನಾವು ಲಭ್ಯ ಇಲ್ಲ ಅಂತ ಹೇಳಿರೋ ಸಚಿವ, ಶಾಸಕರುಗಳು ಕೆಲಸಗಳನ್ನು ಅಧಿಕಾರಿಗಳಿಗೆ ವಹಿಸಿದ್ದಾರೆ. ರಾಜ್ಯದಲ್ಲಿ ಉಪಚುನಾವಣೆ ಅಖಾಡ ರಂಗೇರಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂಡಾಯ ಎದ್ದಿದ್ದು ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮತ ವಿಭಜನೆ ಆತಂಕ ಇನ್ನೂ ಬಗೆಹರಿದಿಲ್ಲ. ಬಂಡಾಯ ಅಭ್ಯರ್ಥಿ ಮನವೊಲಿಸಿದ್ರು ಸಚಿವ ಜಮೀರ್ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಕೇರಳದ ಜೊತೆ ದಾವಣಗೆರೆ ದಕ್ಷಿಣದ ಪ್ರಚಾರದಲ್ಲೂ ಭಾಗಿಯಾಗುವಂತೆ ಜಮೀರ್ಗೆ ಸಿಎಂ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದಾರೆ. ಆದರೆ ಸಚಿವ ಜಮೀರ್ ಕೇರಳದ ಚುನಾವಣೆ ನೆಪ ಒಡ್ಡಿ ದಾವಣಗೆರೆಯತ್ತ ಇನ್ನೂ ಸುಳಿದಿಲ್ಲ. ಶಾಮನೂರು ಕೋಟೆಯಲ್ಲಿ ಕಮಲ ಅರಳಿಸಲು ಬಿಜೆಪಿ ಒಗ್ಗಟ್ಟಿನ ಮಂತ್ರ ಜಪಿಸಿದೆ. ಹೀಗಾಗಿ ಜಿಎಂ ಸಿದ್ದೇಶ್ವರ್, ರೇಣುಕಾಚಾರ್ಯ ಒಗ್ಗೂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಭೆಯನ್ನ ಮಾಡಿದ್ದಾರೆ. ಇದಕ್ಕೂ ಮುನ್ನ ಪ್ರಮುಖ ಕಾರ್ಯಕರ್ತರ ಜೊತೆ ಇಂಡೋರ್ ಮೀಟಿಂಗ್ ಕೂಡ ಮಾಡಿದ್ರು. ವಿಸ್ತಾರಕರು, ಬೂತ್ ಪ್ರಮುಖರು, ಪೇಜ್ ಪ್ರಮುಖರ ಜೊತೆಯೂ ಸಭೆ ನಡೆಸಿದ್ದು ಅಲ್ಪಸಂಖ್ಯಾತರ ಮತ ಸೆಳೆಯಲು ಬಿಜೆಪಿ ಕಸರತ್ತನ್ನು ನಡೆಸಿದ್ದಾರೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಯತ್ನಾಳ್ ಪ್ರಚಾರಕ್ಕೆ ಬರೋ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪರ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಉಡಾಫೆಯಿಂದ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದವರು ನಮಗೆ ಒಳಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ರು. ಇದೀಗ ರಾಜಕೀಯದ ಪ್ರಮುಖ ಸುದ್ದಿ. ಕಳೆದ 2 ದಿನಗಳಿಂದ ಅಸ್ಸಾಂ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಇವತ್ತು ಬೆಂಗಳೂರಿಗೆ ಆಗಮಿಸಿರುವಂತಹ ಡಿಸಿಎಂ ಡಿಕೆಶಿ ನಾಳೆಯಿಂದ ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆ ಪ್ರಚಾರವನ್ನು ಕೈಗೊಳ್ಳುತ್ತಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ಗದಗ ಜಿಲ್ಲೆಯ ರೋಣ ಹೊರವಲಯದಲ್ಲಿ ಅನಿಲ ಸಿಲಿಂಡರ್ ತುಂಬಿದ ಲಾರಿ ಪಲ್ಟಿಯಾಗಿದೆ. ಶೇಖರಯ್ಯ ಮಠದ ಸಮೀಪ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಗುಂಡಿಗೆ ಜಾರಿದೆ. ಸಿಲಿಂಡರ್ ತುಂಬಿದ ಲಾರಿ ಪಲ್ಟಿಯಾಗಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಕರ್ತವ್ಯದ ವೇಳೆ ವಿದ್ಯುತ್ ಸ್ಪರ್ಶಿಸಿ ಲೈನ್ ಮ್ಯಾನ್ ಸಾವನ್ನಪ್ಪಿರೋ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಕೆಬಿ ಸ್ಟೇಷನ್ ಎದುರು ವಿದ್ಯುತ್ ಲೈನ್ ಸರಿಪಡಿಸುವಾಗ ಅವಘಡ ನಡೆದಿದೆ. ಹರೀಶ್ ಮೃತ ದುರ್ದೈವಿ. ನಿನ್ನೆ ಸಂಜೆ ವೇಳೆ ಘಟನೆ ನಡೆದಿರುವುದು. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಹರೀಶ್ನ ನೆನೆದು ಸಹೋದ್ಯೋಗಿಗಳು ಕಂಬನಿ ಮಿಡಿದಿದ್ದಾರೆ. ಕೊಟ್ಟ ರೂಟ್ನಲ್ಲಿ ಕೆಲಸ ಮಾಡೋಕೆ ಕೆಎಸ್ಆರ್ಟಿಸಿ ನೌಕರರು ಕಿರಿಕ್ ಮಾಡ್ತಾ ಇರೋದಲ್ಲದೆ ಪ್ರಯಾಣಿಕರ ಜೊತೆಗೂ ಕಿರಿಕ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಿಂದ ಚನ್ನಪಟ್ಟಣ ರೂಟ್ನ ಬಸ್ ಕಂಡಕ್ಟರ್ ಕಿರಿಕ್ ಮಾಡಿದ್ದಾನೆ. ರಾಮನಗರ ಡಿಪೋದ ಕಂಡಕ್ಟರ್ ಲೋಕೇಶ್ ವಿರುದ್ಧ ದುರ್ವರ್ತನೆ ತೋರಿದ ಆರೋಪ ಕೇಳಿ ಬರ್ತಾ ಇದೆ. ನಿನ್ನೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ರಾಮನಗರಕ್ಕೆ ಬಸ್ ತೆರಳಬೇಕಾಗಿತ್ತು. ಆದರೆ ದಾರಿ ಮಧ್ಯೆ ಮೈಸೂರು ರಸ್ತೆಯ ಯೂನಿವರ್ಸಿಟಿ ಬಳಿ ಕಂಡಕ್ಟರ್ ಪ್ರಯಾಣಿಕರನ್ನ ಇಳಿಸಿದ್ದಾರೆ. ವಿಚಾರವಾಗಿ ಗಲಾಟೆ ನಡೆದಿದ್ದು ವಿಡಿಯೋ ವೈರಲ್ ಆಗಿದೆ. ಕಸ ವಿಂಗಡಿಸದ ನಾಗರಿಕರ ಮೇಲೆ ದಂಡಾಸ್ತ್ರ ಪ್ರಯೋಗಿಸಲು ಜಿಬಿಎ ಮುಂದಾಗಿದೆ. ಬುಧವಾರದಿಂದ ಕಸ ವಿಂಗಡಣೆಗೆ ವಿಶೇಷ ಕಾರ್ಯಾಚರಣೆ ನಡೆಸಲು ಬಿಎಸ್ಡಬ್ಲ್ಯೂಎಂಎಲ್ ಮುಂದಾಗಿದೆ. ಕಸ ವಿಂಗಡಿಸದ ಮನೆಗಳಿಗೆ ದಂಡ ವಿಧಿಸಲಾಗುತ್ತೆ. ಮೊದಲ ಬಾರಿಗೆ 500 ರೂಪಾಯಿ, ಎರಡನೇ ಬಾರಿಗೆ 1000 ರೂಪಾಯಿ ದಂಡ ನಿಗದಿ ಮಾಡಲಾಗಿದೆ. ಪದೇ ಪದೇ ನಿಯಮ ಉಲ್ಲಂಘನೆ ಮಾಡಿದ್ರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗುತ್ತೆ. ಇದು ಪೌರ ಕಾರ್ಮಿಕರಿಗೂ ಸಮಸ್ಯೆ ಆಗಿತ್ತು. ಯಾಕಂದ್ರೆ ಜನ ಮಾಡುವಂತ ತಪ್ಪಿನಿಂದಾಗಿ ಪೌರ ಕಾರ್ಮಿಕರಿಗೆ ದಂಡವನ್ನ ವಿಧಿಸಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. 5 ಪಾಲಿಕೆಗಳ ಅಭಿವೃದ್ಧಿಗೆ ಸರ್ಕಾರದ ಅನುದಾನವನ್ನೇ ಜಿಬಿಎ ನೆಚ್ಚಿಕೊಂಡಿದೆ. ಪಶ್ಚಿಮ ನಗರ ಪಾಲಿಕೆ ಅತಿ ಹೆಚ್ಚು ಸರ್ಕಾರದ ಅನುದಾನ ನಿರೀಕ್ಷಿಸಿದ್ದು, ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೂ ಸರ್ಕಾರದ ಮೇಲೆ ಅವಲಂಬನೆ ಆಗಿದೆ. 21% ಹಣ ಸರ್ಕಾರದಿಂದಲೇ ನಿರೀಕ್ಷಿಸಿರುವ ಪಾಲಿಕೆಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಒಟ್ಟು 4196 ಕೋಟಿ ಅನುದಾನದ ನಿರೀಕ್ಷೆ ಇಟ್ಟುಕೊಂಡಿದೆ. ತೆರಿಗೆ ಬಾಕಿದಾರರ ವಿರುದ್ಧ ಜಿಬಿಎ ಪಾಲಿಕೆಗಳಿಂದ ಕಠಿಣ ಕ್ರಮ ಮುಂದುವರೆದಿದೆ. ಆಸ್ತಿ ಹರಾಜು ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸದ ಹಿನ್ನೆಲೆಯಲ್ಲಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವಂತಹ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಪಾಲಿಕೆ ಮುಂದಾಗಿದೆ. ತೆರಿಗೆ ಸುಸ್ತಿದಾರರ 42 ಆಸ್ತಿಗಳು ಪಾಲಿಕೆ ಸುಪರ್ದಿಗೆ ಬರಲಿವೆ. ಬೊಮ್ಮನಹಳ್ಳಿ ವಲಯದಲ್ಲಿ 22 ಆಸ್ತಿಗಳು, ಜಯನಗರ ವಲಯದಲ್ಲಿ 30 ಆಸ್ತಿಗಳ ವಶಕ್ಕೆ ಪಡೆಯಲು ಆದೇಶವನ್ನು ನೀಡಲಾಗಿದೆ. ಆಸ್ತಿ ತೆರಿಗೆ ಬಾಕಿ ಹಿನ್ನೆಲೆಯಲ್ಲಿ ಹರಾಜು ಪ್ರಕ್ರಿಯೆಗೆ ಈ ಆಸ್ತಿಗಳು ಒಳಪಟ್ಟಿದ್ವು. ಹರಾಜಿನಲ್ಲಿ ಯಾವುದೇ ಬಿಲ್ಡರ್ಗಳು ಪಾಲ್ಗೊಂಡಿರಲಿಲ್ಲ. ಹೀಗಾಗಿ ಆಸ್ತಿಗಳನ್ನು ಪಾಲಿಕೆ ಸುಪರ್ದಿಗೆ ಪಡೆಯಲಾಗಿದೆ.
ಹಳೆ ಹುಬ್ಬಳ್ಳಿ ಜನರಿಗೆ ಹೆರಿಗೆ ಹಾಗೂ ಜನರಲ್ ಆಸ್ಪತ್ರೆಯ ಸಮಸ್ಯೆ ತಲೆದೋರಿದೆ. 7 ವರ್ಷ ಆದರೂ ಆಸ್ಪತ್ರೆ ಕಾಮಗಾರಿ ಇನ್ನೂ ಮುಗ್ದಿಲ್ಲ. 16 ಕೋಟಿ ಖರ್ಚು ಮಾಡಿದ್ರೂ ರಿಪೇರಿ ಕೆಲಸ ಮಾತ್ರ ಆಗೇ ಇಲ್ಲ. ಪಾಲಿಕೆ ಒಡೆತನದ ಆಸ್ಪತ್ರೆಯನ್ನ ಸರ್ಕಾರ ತೆಗೆದುಕೊಳ್ತಾ ಇದ್ರು ಪಾಲಿಕೆ ಆಸ್ಪತ್ರೆಯನ್ನ ಬಿಟ್ಕೊಡ್ತಾ ಇಲ್ವಂತೆ. ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆ ಕೇವಲ OPDಗೆ ಸೀಮಿತ ಆಗಿದೆ. ಬೀಳೋ ಹಂತದಲ್ಲಿರೋ ಕಟ್ಟಡದಲ್ಲೇ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಅಂತ ಜನ ಕೇಳ್ತಿದ್ದಾರೆ. ಈ ಮಧ್ಯೆ ಈ ವಿಚಾರವನ್ನ ಸಂಪುಟದಲ್ಲಿ ಚರ್ಚೆ ಮಾಡೋದಾಗಿ ಶಾಸಕ ಪ್ರಸಾದ್ ಅಬ್ಬಯ್ಯ ಭರವಸೆ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಮಟನ್ ಮಾರ್ಕೆಟ್ ಕಟ್ಟಡ ಪಾಳು ಬಿದ್ದಿದೆ. ಕಳೆದ 20ಕ್ಕೂ ಅಧಿಕ ವರ್ಷಗಳಿಂದ ರಿಪೇರಿ ಮಾಡಿಸಿಲ್ಲ. ಅಲ್ಲದೆ ನಗರದಲ್ಲಿ ಎಲ್ಲಂದರಲ್ಲಿ ಮಟನ್ ಸ್ಟಾಲ್ಗಳು ತಲೆ ಎತ್ತಿವೆ. ಒಂದೊಂದು ಮಟನ್ ಸ್ಟಾಲ್ನಲ್ಲಿ ಒಂದೊಂದು ರೇಟ್ ಫಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರಂತೆ. ಒಂದೇ ಕಡೆ ಮಟನ್ ಮಾರ್ಕೆಟ್ ವ್ಯವಸ್ಥೆ ಕಲ್ಪಿಸೋದರ ಜೊತೆಗೆ ಮಾರ್ಕೆಟ್ ಕಟ್ಟಡದ ನವೀಕರಣ ಮಾಡುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಚನ್ನಪಟ್ಟಣ ನಗರಸಭೆ ಪೌರಾಯುಕ್ತ ಮಹೇಂದ್ರ ಕುಮಾರ್ ಮಾತನಾಡಿದ್ದು, ಈಗಿರುವಂತಹ ಕಟ್ಟಡವನ್ನ ನವೀಕರಣ ಮಾಡಲಾಗುತ್ತೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಇವತ್ತಿನಿಂದ ಏಪ್ರಿಲ್ 5ರವರೆಗೆ ರಾಜ್ಯದ ಹಲವೆಡೆ ಗುಡುಗು ಮಳೆಯಾಗುವ ಸಾಧ್ಯತೆ ಇದೆ. ಬಂಗಾಳ ಕೊಲ್ಲಿಯ ಮೇಲ್ಮೈ ಸುಳಿಗಾಳಿ ದುರ್ಬಲಗೊಳ್ತಾ ಇರುವಂತಹ ಹಿನ್ನೆಲೆ ಮಳೆಯಾಗೋ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಸಂಜೆ ವೇಳೆ ಮಳೆ ಸುರಿಯೋ ಸಾಧ್ಯತೆ ಇದೆ. ಕೊಡಗು ಹಾಗೂ ಹಾಸನ ಜಿಲ್ಲೆಗಳಲ್ಲಿ ರಾತ್ರಿ ಹೊತ್ತು ಗುಡುಗು ಸಹಿತ ಮಳೆಯಾಗಲಿದೆ ಎನ್ನಲಾಗ್ತಾ ಇದೆ. ಮೈಸೂರು, ಚಾಮರಾಜನಗರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಮುಂದುವರಿಯೋ ಸಾಧ್ಯತೆ ಇದೆ.